ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ಪ್ರೀತಿರ್ತ ಮಾತಾಡ್ತಾ ಇರೋದು. ಸುಮಾರು 10 ವರ್ಷದ ಕೆಳಗಡೆ ವಿಜಯ್ ಅಂತೇಳಿ ತಮಿಳ್ನಾಡಿಂದ ಒಬ್ಬ ಹುಡುಗ ಬರ್ತಾನೆ. ನನ್ನ ಲೆಫ್ಟ್ ಸೈಡಿಗೆ ಫೋಟೋದಲ್ಲಿ ಏನಿದ್ದ ಆ ಹುಡುಗ. ನನ್ನ ಹತ್ರ ಸುಮಾರಷ್ಟು ಅಡುಗೆಗೆ ಸಂಬಂಧಪಟ್ಟಂಗೆ, ಸಾಂಪ್ರದಾಯಿಕ ಆಹಾರ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಹೋಗ್ತಾನೆ. ಅದಾದಮೇಲೆ ನನಗೆ ಮೊನ್ನೆ ಕಳೆದ ತಿಂಗಳು ಒಂದು ಫೋನ್ ಬರುತ್ತೆ. ರ್ಯಾಡಿಸನ್ ಬ್ಲೂನಲ್ಲಿ ಇದ್ದೀನಿ ಸರ್, ನಾನು ಈ ಥರ ಒಂದು ವರ್ಕ್ ಮಾಡ್ತಾ ಇದ್ದೀನಿ, ನೀವು ಬರಬೇಕು, ಇಲ್ಲೊಂದು ಇದಿದೆ ಅಂತ ಹೇಳಿ, ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ. ಯಾವ ಥರ ಏನು ಅಂತಂದಾಗ ಒಂದು ಕಾಂಪಿಟೇಷನ್ ಟೈಪಲ್ಲಿದೆ. ಒಂದು ದೇಸಿ ಆಹಾರ ಪರಿಚಯ ಮಾಡಿಕೊಡ್ಬೇಕು ಅಂತಿದ್ದಾರೆ ಫ್ರಾನ್ಸ್ ಅಂಬಾಸಿಡರ್ಸ್ಗಳಿಗೆ. ಇದಕ್ಕೆ ನಾನು ನಿಮ್ಮನ್ನು ರೆಫರ್ ಮಾಡಿದ್ದೀನಿ, ನೀವು ಬರಬೇಕು ಅಂತ ಹೇಳ್ತಾರೆ. ಸರಿ ಅಂತೇಳಿ ನಾನು ಮನೆಯಲ್ಲಿ ಈರುಳ್ಳಿ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ ಮತ್ತು ನಮ್ಮ ಮಾಲ್ದಿ ಈ ಥರದನ್ನೆಲ್ಲ ಮಾಡಿಕೊಂಡು ತಗೊಂಡೋದೆ. ಅಲ್ಲೋದ್ಮೇಲೆ ರಾಗಿ ಕಿಲ್ಸ್ ಅದೆಲ್ಲ ಮಾಡಿದೆ. ತುಂಬ ಇಷ್ಟ ಆಯಿತು ಅಂತ ಹೇಳಿ ನನ್ನ ಪರ್ಫಾರ್ಮ್ ಕೊಟ್ಬಿಟ್ಟು ನಮ್ಮ ಸ್ನೇಹಿತರ ಶಶಿ ಮನೇಲಿ ಉಳ್ಕೊಂಡು ನಮ್ಮ ನೈನ ಮಾಡಿಕೊಟ್ರೆ ಜಾಮೂನು ಮುದ್ದೆ ಎಲ್ಲ ಊಟ ಮಾಡಿಕೊಂಡು ನಾನು ಮನೆಗೆ ಬಂದೆ. ಅದಾಗಿ ಬಂದು ಒಂದು ತಿಂಗಳಾಯಿತು. ಅದಾದಮೇಲೆ ಒಂದು ದಿವಸ ಫೋನ್ ಬಂತು, ಸರ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಬರಬೇಕು ನಮ್ಮ ಹೋಟೆಲಿಗೆ ಈ ಥರ ಕಾರ್ಯಕ್ರಮಕ್ಕೆ 1ನೇ ತಾರೀಕು ಅಂತ ಹೇಳಿ. ಆವತ್ತಿನ ದಿನ ಬೆಳಿಗ್ಗೆ ನನ್ನ ಮಗಳಿಗೆ ಒಂದು ಹೂವಿನ ರಂಗೋಲಿ ಹಾಕೋ ಕಾಂಪಿಟೇಷನ್ ಇತ್ತು. ಅವಳಿಗೆ ಬೇಕಾದಂಥ ತಯಾರಿ ಸಿದ್ಧತೆಗಳನ್ನೆಲ್ಲ ಮಾಡಿಕೊಟ್ಟು ನಾನು ಬೆಂಗಳೂರಿಗೆ ಹೊರಡಕ್ಕಿಂತ ಮುಂಚೆ ನನಗೆ ಸರ್ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಬರ್ಬೇಕು, ಈರುಳ್ಳಿ ಚಟ್ನಿ ಮಾಡ್ಕೊಂಬರ್ಬೇಕು ಅಂತಿದ್ರು. ಹಾಗಾಗಿ ಮಾರ್ಕೆಟಿಗೆ ಹೋಗಿ ನಮ್ಮ ಕಡ್ಡಿ ಮೆಣಸಿನ್ಕಾಯಿನ ತುಂಬ ಫ್ರೆಶ್ ಆಗಿರೋದನ್ನು ಆರಿಸ್ಕೊಂಡು, ನಮ್ಮ ದೇಸಿ ನಾಟಿ ಬೆಳ್ಳುಳ್ಳಿನ ಆರಿಸ್ಕೊಂಡು ಅದನ್ನು ಹುರಿದು ಎಲ್ಲ ಚಟ್ನಿ ಮಾಡಿ ರಾತ್ರಿ ರೆಡಿ ಮಾಡಿ ಇಟ್ಕೊಂಡು ನಾನು ಬೆಂಗಳೂರಿಗೆ ಪ್ರಯಾಣ ಬೆಳೆಸೋಕ್ಕಿಂತ ಮುಂಚೆ ನಮ್ಮಮ್ಮ ಮಾಡಿಕೊಟ್ರೆ ಹುರುಳಿಕಾಳು ಬಸ್ಸಾರು ತಿಂದ್ಕೊಂಡು ರಾಗಿ ಮುದ್ದೆ ಊಟ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೊರಟೆ. ಸಂಜೆ ಅಷ್ಟೊತ್ತು ಬೆಂಗಳೂರು ತಲುಪಿದಾಗ ನನಗಾಗಿ ವಿಜಯ್ ಒಂದು ರೂಮ್ನ ಬುಕ್ ಮಾಡಿದ್ದೆ. ಆಲ್ರೆಡಿ ಬುಕ್ ಮಾಡಿದರು ರ್ಯಾಡಿಸನ್ನಲ್ಲಿ. ಆ ರೂಮ್ ಹೋದಾಗ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರಲ್ಲಪ್ಪ, ಸಿಂಪಲಾಗಿರೋ ಒಂದು ರೂಮ್ನ ಮನೇಲಿ ಯಾಕೆ ಈ ಥರ ಮಾಡ್ಕೊಳಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ನೀವು ನೋಡ್ತಾ ಇರ್ಬೋದು, ಅಚ್ಚುಕಟ್ಟಾಗಿರೋ ಒಂದು ಟಿ ವಿ, ಒಂದು ಒಳ್ಳೆಯ ಬೆಡ್ಡು, ಒಂದು ರೈಟಿಂಗ್ ಟೇಬಲ್ಲು, ಒಂದು ಸಣ್ಣ ಒಂದು ಡಿನ್ನರ್ ಟೇಬಲ್ಲು, ಒಂದು ಒಳ್ಳೆಯ ಕಿಟಕಿ, ವಿಂಡೋ, ಬೆಳಕಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆಗಳು, ಅದಕ್ಕೆ ಒಂದು ಒಳ್ಳೆಯ ವಾಶ್ರೂಮು, ಅಲ್ಲೇ ಬಟ್ಟೆ ಇಡಲಿಕ್ಕೆ ವಾರ್ಡ್ರೋಬ್ಗಳು, ಇದೆಲ್ಲ ತುಂಬ ಅಚ್ಚುಕಟ್ಟಾಗಿತ್ತು. ಯಾಕಪ್ಪ ರೂಮ್ ಈ ಥರ ಮಾಡಬಾರ್ದು, ಮನೇಲಿ ನಾವು ಏನೇನೋ ತಲೆ ಕೆಡಿಸ್ಕೊಂಡು ಏನೇನೋ ಮಾಡ್ತೀವಲ್ಲ ಅಂತ ಅನ್ನಿಸ್ತಾ ಇತ್ತು. ಇಷ್ಟು ವ್ಯವಸ್ಥೆ ಇರೋದಿಲ್ಲ ನಮ್ಮ ಮನೆಗಳಲ್ಲಿ. ನಾವು ನೋಡಿದಾಗ ಒಳ್ಳೆಯ ಹಾಸಿಗೆ, ಶುಭ್ರವಾಗಿರುವಂಥ ವಾತಾವರಣ, ತುಂಬ ಕ್ಲೀನು, ಹೈಜೆನಿಕ್ಕು, ಎಲ್ಲೂ ಧೂಳಿಲ್ಲ. ತುಂಬ ಎ ಸಿ ಸ್ವಲ್ಪ ಹಿಂಸೆ ಅನಿಸುತ್ತೆ, ಎ ಸಿ ಅಭ್ಯಾಸ ಇಲ್ಲದೆ ಇರೋರಿಗೆ. ಮತ್ತು ನಾವೆಲ್ಲ ಮಂಚ ಮೇಲೆ ಕೂರೋ ಅಭ್ಯಾಸನೇ ಇರುತ್ತೆ. ಹಾಗಾಗಿ ಪ್ರತಿ ರೂಮಲ್ಲೂ ಈ ಥರ ಒಂದು ಸೋಫಾ ಸೆಟ್ ಆಗಿರೋ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದಿಷ್ಟು ರೀಡಿಂಗ್ ಮಾಡಲಿಕ್ಕೆ, ರೈಟಿಂಗ್ ಮಾಡ್ಕೊಳ್ಲಿಕ್ಕೆ ಈ ಥರ ಒಂದು ಟೇಬಲ್ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದೇನಪ್ಪ ವಿಷಯ ಬಿಟ್ಟು ಬೇರೆ ಕಡೆ ಹೋದ ಅಂತ ಅಂದ್ಕೋಬೇಡಿ. ಬಹುಶಃ ನೀವು ಎಲ್ಲರೂ ಹೋಗಿರ್ತೀರ, ಒಬ್ಬರು ಒಂದು ಸಲ ಸ್ಟಾರ್ ಹೋಟ್ಲ್ಗಳಿಗೆ ಹೋಗಿರ್ತೀರ. ಅಲ್ಲಿ ನೀವು ಇದೆಲ್ಲ ಅಬ್ಸರ್ವ್ ಮಾಡಿರ್ತೀರ. ಒಂದು ಒಳ್ಳೆಯ ಕನ್ನಡಿ ಇರುತ್ತೆ, ಒಳ್ಳೆಯ ಶವರು, ವಾಶ್ರೂಮು, ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಯಾಕೆ ಮನೆಗಳಲ್ಲಿ ಇದನ್ನು ಮಾಡಲಿಕ್ಕಾಗಲ್ಲ, ಕಾಪಿ ಮಾಡಲಿಕ್ಕಾಗಲ್ಲ ಅಂತ ಅನಿಸುತ್ತೆ ನಮಗೆ. ಓಕೆ, ನಾನು ಆರಾಮಾಗಿ ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಮತ್ತೆ ನನ್ನ ತಿಜೋರಿ ಸೆಕ್ಷನ್ ಏನಿದೆ, ಕೌಶಿಕು ಮತ್ತು ಸನಿತ್ರ ಅವ್ರ ತಾತ ಶುರು ಮಾಡಿರೋಂಥ ತಿಜೋರಿ ಸೆಕ್ಷನ್ನಿಗೆ ಹೋಗ್ತೀನಿ. ಅಲ್ಲೊಂದಿಷ್ಟು ಯಾವುದೋ ಜ್ಯೂಸ್ಗಳೆಲ್ಲ, ಕಾಕ್ಟೈಲ್ಸ್ಗಳೆಲ್ಲ ಅವ್ರು ಟ್ರಯಲ್ ಮಾಡ್ತಾಯಿದ್ರು. ನನಗೂ ಕೊಟ್ಟರು, ಪರವಾಗಿಲ್ಲ, ಅಷ್ಟಕ್ಕಷ್ಟೇ ಇಷ್ಟ ಆಗಲಿಲ್ಲ, ನನಗೇನು ತುಂಬ ಇಷ್ಟ ಆಗಲಿಲ್ಲ. ಜೊತೆಗೆ ಅಲ್ಲಿ ಟೆಸ್ಟ್ ಇತ್ತು ನನಗೆ. ಹಾಗಾಗಿ ದಾಲು ಮತ್ತು ಚಾವಲ್ನ ಹಾಕಿಸ್ಕೊಂಡು ತೊಗೊಂಡು ತಿಂದು ಮತ್ತು ತಿಜೋರಿ ಸೆಕ್ಷನ್ನಲ್ಲಿ ನೋಡ್ತಾ ಕೂತೆ. ಅಲ್ಲಿ ಸುಮಾರು ಜನ ಈವೆಂಟ್ಸ್ ಮಾಡಿರೋರು, ಸೆಲೆಕ್ಟ್ ಆಗಿರೋ ಅಂಥವರೆಲ್ಲ ಇದ್ದರು. ಫೋಟೋಸ್ ಎಲ್ಲ ಹಾಕಿರೋರ ಬಗ್ಗೆ ಮಾಹಿತಿ ಇತ್ತು. ಜೊತೆಗೆ ವಿಜಯವ್ರು ಮಾಡಿಟ್ಕೊಂಡು ಒಂದು ಶಾವಿಗೆ ಪಾಯಸ ಇತ್ತು, ಚೆನ್ನಾಗಿತ್ತು. ಅದನ್ನೆಲ್ಲ ಕುಡಿದು ಕೂತಾಗ ಶಿವರಾಮಯ್ಯ ಕೊಟ್ಟರು ಬಂದು ಇದಕ್ಕಿದ್ದಂಗೆ, ಯಾವ ಕಡೆಯಪ್ಪ ಯಾರೋ ರೈತರು ಅಂತ ಅನ್ನಿಸ್ತಿರಲ್ಲ ಅಂತಂದ್ರೆ, ಹಾಗಾಗಿ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಅವ್ರಿಗೆ ಕೊಟ್ಟಿಗೆರೆ ಪರಿಚಯ ಇತ್ತು. ಅದಾದಮೇಲೆ ವಿಜಯ್ಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕೊಡ್ದೆ. ಕೊನೆಗೆ ಮೆಣಸಿನ್ಕಾಯಿ ಇರಿಸ್ತಾಯಿದ್ರು, ಬೋಂಡಗಂಡ ಮಾಡ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ ಸರ್, ಅದರಲ್ಲಿ ಮೀನು ಸ್ಟಫ್ ಮಾಡ್ತೀವಿ, ನಾವು ಅದನ್ನು ಕರಿತೀವಿ ಅಂದರೆ, ಸರಿ ಬೇಡ ಬಿಡಪ್ಪ ಅಂತ ಅಂದ್ಕೊಂಡು ರಾಗಿ ನೆನೆಸಿದ್ರೆ ರಾಗಿ ರುಬ್ಬಿ ಹಾಲು ತೆಗೆದು ಕೊನೆಗೆ ನಮ್ಮ ಗಟ್ಟಿ ಸೊಪ್ಪು ಮಾಡಲಿಕ್ಕೆ ಗಡ್ಸೆಪ್ಪು ಅಂತ ಅಂತೀವಿ, ಕಾಳುಗಳನ್ನೆಲ್ಲ ನೆನೆಸಿಟ್ಬಿಟ್ಟು ರಾಗಿ ಹಾಲಲ್ಲಿ ಆ ಹುಡುಗರು ಪಾಪ ಸಪೋರ್ಟ್ ಮಾಡಿದರು. ನಮ್ಮದೇನು ಇರಲಿಲ್ಲ ಹೊರಕು. ಹಾಗಾಗಿ ಒಂದಿಷ್ಟು ಹೊರಡೆ ಹೋಗ್ಬರೋಣ ಅಂಥೇಳಿ ಹೊರಡೆ ಬಂದೆ. ಈ ತಿಜೋರಿ ಇಟ್ಟಿದ್ರು, ಈ ತಿಜೋರಿ ಸೆಕ್ಷನ್ ಇತ್ತು. ತುಂಬ ಖುಷಿ ಅನ್ನಿಸ್ತು. ಅಲ್ಲೊಂದು ಲೈಟ್ ಮ್ಯೂಸಿಕ್ ಬರ್ತಾ ಇರುತ್ತೆ ಯಾವಾಗಲೂ. ಆ ಗ್ರೀನ್ರಿ, ಆ ಕ್ಲೀನ್ನೆಸ್, ಇದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ರ್ಯಾಡಿಸನ್ ಬ್ಲೂ ವಿಧಾನಸೌಧ ಹತ್ರ ಇರೋವಂಥದ್ದು. ಮತ್ತೆ ಬಂದಷ್ಟೊತ್ತಿಗೆ ಮೆಣಸಿನ್ಕಾಯಿ ಬಂದಿತ್ತು. ಮೆಣಸಿನ್ಕಾಯಿಯ ಒಂದು ಸಾಸ್ ತುಂಬ ಇಷ್ಟ ಆಗಿತ್ತು ಕಳಸಾರಿ ಅವರಿಗೆ. ತುಂಬ ಖುಷಿಯಾಗಿತ್ತು ಅವ್ರಿಗೆ. ಅದರಲ್ಲಿ ನಾವು ಜೇನುತುಪ್ಪ, ನಿಂಬೆಹಣ್ಣು ಎಲ್ಲ ಬೆಳೆಸಿ ಮಾಡೋವಂಥ ಒಂದು ಡಿಶ್ ಅದು. ಡಿಶ್ ಅಲ್ಲ, ಒಂದು ಚಿಲ್ಲಿ ರಿಲಿಶ್ ಅಂತ ಹೇಳಿ ಕರಿತೀವಿ. ನಮ್ಮಿರಲಿ ಸಾಸ್ ಅಂತ ಕರಿಬೋದು, ಅಥವಾ ಮೆಣಸಿನ್ಕಾಯಿ ಜೇನುತುಪ್ಪದ ಚಟ್ನಿ ಅಂತೇಳಿ ಕರಿಬೋದು. ಅದರಲ್ಲಿ ಬಾಯಲ್ಲಿ ನೀರನ್ನ ಜಾಸ್ತಿ ಉತ್ಪತ್ತಿ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಸಹ ಟ್ರೈ ಮಾಡ್ಬೋದು. ಹಣ್ಣು ಮೆಣಸಿನ್ಕಾಯಿ, ಯಾವುದೇ ಹಣ್ಣು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೊಂದಿಷ್ಟು ಚಕ್ಕೆ, ಉಪ್ಪು ಎಲ್ಲ ಹಾಕಿ ರುಬ್ಬಿ ಅದನ್ನು ನಿಂಬೆ ಹುಳಿ ಮತ್ತು ಜೇನುತುಪ್ಪ ಹಾಕಿ ಕಾಲಿಸಿ ಇಟ್ಬಿಟ್ರೆ
ನಿಮ್ಮ ಮಕ್ಕಳು 100% ಎಂಜಾಯ್ ಮಾಡ್ತಾರೆ. ತುಂಬ ಹೆಲ್ತಿ ಫುಡ್ಡು, ಮೂಳೆಗಳಿಗೆಲ್ಲ ತುಂಬ ಶಕ್ತಿ ಕೊಡುತ್ತೆ ಮತ್ತು ನಿಮ್ಮ ಹೊಸ ಚೈತನ್ಯವನ್ನು ಕೊಡುತ್ತೆ. ಇದೆಲ್ಲ ಫಿನಿಷಿಂಗ್ ಅಂದಮೇಲೆ ಈ ಕಲರ್ ಇರುತ್ತೆ, ಒಳ್ಳೆ ಬ್ಯಾಡಗಿ ಮೆಣಸಿನ ಉಪಯೋಗಿಸಿದಾಗ ಈ ಕಲರ್ ಬರ್ತದೆ ಸಹಜ. ಹಾಗಾಗಿ ಇದು ಸಾಸ್ ರೆಡಿ ಫಿನಿಷಿಂಗ್ ಆಗಿರೋಂಥದ್ದು. ಕಳೆದ ಸರಿ ತುಂಬ ಇಷ್ಟ ಆಗಿದ್ದಕ್ಕೆ ಅವರು ಮತ್ತೆ ಈ ಸಲ ಅದನ್ನು ಮಾಡಿ ಅಂತೇಳಿ ಮಾಡಿಸ್ಕೊಂಡ್ರು. ಇದನ್ನು ನುಚ್ಚಿನುಂಡೆಗಾಗಿ ನಾವು ಕಾಂಬಿನೇಷನ್ನಾಗಿ ಕೊಟ್ವಿ. ನಾವೇನು ಮಿಟ್ಟಿಗೆ ಉಂಡೆ ಅಂತ ಹೇಳ್ತೀವಿ, ನುಚ್ಚಿನುಂಡೆ ಅದಕ್ಕೆ ಕಾಂಬಿನೇಷನ್ನಾಗಿ. ಅಷ್ಟರೊಳಗೆ ಹಲ್ವಾ ರೆಡಿ ಆಗಿಬಿಟ್ಟು ಅದನ್ನು ಟ್ರೇಗೆ ಹಾಕ್ಬಿಟ್ಟು ಅದಕ್ಕೆ ಗಸಗಸೆ ಗಾರ್ನಿಷಿಂಗ್ ಮಾಡಿಬಿಟ್ಟು ಇಟ್ವಿ. ತುಂಬ ಅದ್ಭುತವಾಗಿ ಕಾಣಿಸ್ತಾಯಿತ್ತು. ಕಣ್ಣಿಗೆಲ್ಲ ದೃಷ್ಟಿ ಆಗುತ್ತಪ್ಪ ಅನ್ನಬೇಕು, ಆ ರೀತಿ ಆಗ್ತಾಯಿತ್ತು. ಮತ್ತು ಇದು ಕಳೆದ ಸರಿ ನಾವು ಮಾಡಿಕೊಟ್ಟಂಥ ರಿಲೀಶ್ ಆಗಿ ಇಟ್ಕೊಂಡಿದ್ರು, ತಿಂಗಳಾದ್ರೂ ನಾನು ಉಪಯೋಗಿಸ್ತಾಯಿದ್ರು. ಅದಾದಮೇಲೆ ರೊಟ್ಟಿ ಬೇಕಾಯಿತು. ನಮ್ಮ ಉತ್ತರ ಕರ್ನಾಟಕ ಫುಡ್ ಸ್ಟೋರ್ನಲ್ಲಿ ಫೋನ್ ಮಾಡಿಬಿಟ್ಟು ತಿಮ್ಮಯ್ಯ ಅವರಿಗೆ ರೊಟ್ಟಿ ಆರ್ಡ್ರ್ ಕೊಟ್ಟಿದ್ದಾಯಿತು, 100 ರೊಟ್ಟಿ ಬೇಕಾಗಿತ್ತು ಅಂತ. ಜೊತೆ ನಮ್ಮ ಶಡ್ರಸ್ ರೆಡಿ ಮಾಡಿದ್ವಿ ಶುಂಠಿನಲ್ಲಿ, ನಿಂಬೆ ಹುಳಿ ನೆನೆಸಿಟ್ಟಿರೋಂಥದ್ದು. ಆಮೇಲೆ ಗಡ್ಸೆಪ್ಪಲ ಫ್ರೀ ರೆಡಿ ಆದಮೇಲೆ ಈ ರೀತಿ ಆಯಿತು. ಮತ್ತು ಅಷ್ಟೊತ್ತಿಗೆ ಬೆಳಗ್ಗೆ ಆಗಿತ್ತು, ಇದೆಲ್ಲ ಬೆಳಗ್ಗೆ ಕತೆ. ಇಡ್ಲಿ ಬಂತು, ಇಡ್ಲಿ ಎಲ್ಲ ತಿಂದು ಅಷ್ಟು ನಮ್ಮ ನವೀನ್ ಶೆಫ್ ಏನಿದ್ದಾರೆ ನನ್ನ ಸ್ನೇಹಿತ, ಅವ್ನು ಬಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡ್ದ ಇದಕ್ಕೆಲ್ಲ. ಜೊತೆಗೆ ನಮ್ಮ ಕಪ್ಪಕ್ಕಿ ಪಾಯಸನ ನಾವೇನು ಹಾಲು ಪಾಯಸ ಅಂತೀವಿ ಅಥವಾ ಕಪ್ಪಕ್ಕಿ ಪಾಯಸ ಅಂತೇಳಿ ಕರಿಬೋದು. ಬರ್ಮ ಬ್ಲ್ಯಾಕಲ್ಲಿ ನಮ್ಮ ಸಹಜ ಆರ್ಗ್ಯಾನಿಕ್ಸಿಂದ ಬಂದಿರೋಂಥ ಬರ್ಮ ಬ್ಲ್ಯಾಕಲ್ಲಿ ಹುರಿದ್ಬಿಟ್ಟು ಮಾಡಿರೋಂಥ ಒಂದು ಪಾಯಸ. ಅದಾದಮೇಲೆ ಉಳ್ಸೆಪ್ಪು ಮಾಡ್ತೀವಿ ಅಂತ ಹೇಳಿದ್ದೆ. ಎಲ್ಲ ಥರದ ಹೊಲದಿಂದ ಸೊಪ್ಪುಗಳು ಕಿತ್ಕೊಂಡು ಹೋಗಿದ್ದೆ. ಹಾಗಾಗಿ ಹುರುಳಿ ಕಾಳು ತೊಗರಿ ಬೇಳೆ ಎಲ್ಲ ಹಾಕಿ ಸೊಪ್ಪುಗಳನ್ನ ಹಾಕಿ ಒಂದು ಒಳ್ಳೆ ಉಳ್ಸೆಪ್ಪನ್ನು ರೆಡಿ ಆಯಿತು. ಅವ್ರಿಗೆಲ್ಲ ತುಂಬ ಇಷ್ಟ ಆಯಿತು. ಕೊನೆ ನನಗೆ ಬೇಡ, ನನಗೆ ಊಟ ಕೊಟ್ಟರೆ ಹಿಂಸೆ ಆಗುತ್ತೆ, ತುಂಬ ಟ್ರಾವೆಲೆಲ್ಲ ಇದೆ ಇನ್ನು ಅಂತ ಹೇಳಿ ಅವ್ರು ಕೊಟ್ಟಂಥ ಜಾಮೂನು ಮತ್ತು ರಸಗುಲ್ಲ ತಿಂದ್ಕೊಂಡು ನಾವು ಈವೆಂಟ್ ನಿಜಾಗಿ ಬಂದ್ವಿ. ದೇವನಹಳ್ಳಿ ಹತ್ರ ಒಂದು ಹಳ್ಳಿ ಅದು, ಅಲ್ಲೊಂದು ಫಾರ್ಮ್ ಹೌಸು ಬಯೋಟೆಕ್ ಅಂತೇಳಿ ಅಂತ ಬರುತ್ತೆ ಒಂದು, ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿದರು. ಇದು ಕಾರಣ ಏನಪ್ಪ ಅಂದರೆ ಫ್ರಾನ್ಸ್ ಅಂಬಾಸಡರಿಂದ ಬಂದಂಥ ವ್ಯಕ್ತಿಗಳಿಗೆ ಸುಮಾರು ಒಂದು 100 ಪೀಪಲ್ಸ್ ಬಂದಿದ್ದರು. ಉಗಾಂಡದಿಂದ ಒಂದಿಷ್ಟು ಜನ ಇದ್ದರು, ಭಾರತದಿಂದ ಒಂದಿಷ್ಟು ಜನ ಇದ್ದರು. ನಮ್ಮ ವಿಜಯ್ ಅವರೆಲ್ಲ ಅಡುಗೆ ನೀಡೋರಿಗೆಲ್ಲ ಒಂದಿಷ್ಟು ಗೈಡೆನ್ಸ್ ಮಾಡ್ತಾಯಿದ್ದ. ನಾನು ಸಹ ಯಾವತ್ತೂ ಮುದ್ದೆ ಮಾಡಿರಲ್ಲ, ಸುಮಾರು 100 ಮುದ್ದೆನ ಈ ರೀತಿ ಟ್ರೈ ಮಾಡಿದ್ದಾಯಿತು. ಅಷ್ಟರೊಳಗಡೆ ಇವರೆಲ್ಲ ಈ ಫೋಟೋಸ್ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಅವ್ರು ಊಟ ಮಾಡ್ತಿರೋ ಕ್ಷಣಗಳು, ಅದಕ್ಕೆಲ್ಲ ಸಿದ್ಧತೆ ಆಗ್ತಿರೋಂಥದ್ದು ಕ್ಷಣಗಳು. ಅವರೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು, ತುಂಬ ವಿಷಯಗಳು ತಿಳ್ಕೊಂಡಿದ್ರು. ಚಯಾಪಚಯ ಕ್ರಿಯೆಗಳ ಬಗ್ಗೆ, ತ್ರಿದೋಷಗಳ ಬಗ್ಗೆ, ವಾತಪಿತ್ತ ಕಫ ಚಕ್ರಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು. ಕೊನೆ ನಮ್ಮ ಗಂಟು ಮುಟ್ಟೆಲ್ಲ ಕಟ್ಕೊಂಡು ಬಂದಿದ್ದಾಯಿತು. ಅದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಹೇಗಿರುತ್ತೆ ಅಂತ ವೀಡಿಯೋನೂ ಇದೆ. ಅದರ ನೈಜ ಧ್ವನಿಗಳು ಹಾಗೇ ಬಂದಿದೆ, ಅದನ್ನು ನೀವು ಎಂಜಾಯ್ ಮಾಡಬೇಕು ಮುಂದಕ್ಕೆ. ಆಯಿತಾ, ಇಷ್ಟೆಲ್ಲ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಒಟ್ಟಲ್ಲಿ ಖುಷಿ ಆಯಿತು. ಪ್ರಜ್ವಲಂಗೆ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ಹೋಟೆಲ್ ಓನರ್ ಆಗಿರೋಂಥ ಸನಿತ್ರ ಮತ್ತು ಕೌಶಿಕ್ಗೆ ಥ್ಯಾಂಕ್ಸ್ ಹೇಳಬೇಕು, ವಿಜಯ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ಜೊತೆ ನನ್ನ ಫ್ರೆಂಡು ನವೀನ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. Salt, yeah. Sugar ಹಾಕ್ಸಿದ್ರಾ ಸರ್? ಸ್ವಲ್ಪ ಇದು ಹನಿ ಇದೆ. Honey, it has added honey to it. Okay. Heirloom rice. You know what's an heirloom? Yeah, the machine. No. Heirloom is something passed on from generations. Oh. It is not a GM or genetically modified or hybrid rice. Camera ನೋಡಿದ್ರೆ and seasonal, and they do have a story behind them as well, which I found personally very touching, and I wanted to set up that kind of environment for all of you to also experience and in this rainy Bengaluru. So I hope you enjoy the food. I will not delay any longer, and if I may also kind of warn you, like I would highly encourage and welcome all of you to use your hands to eat the meal. One trick that I usually tell people is you basically hold your hand like this and use your thumb to kind of be the feeder
if that makes sense. So if you're using rice, so you just kind of like, take a little bit and you push. That is the best trick that I can really give all of you to eat with your hands, because I know a lot of my friends have really struggled with. I see my boss here just making fun of this entire thing, but trust me, it works. I know a lot of people who have tried this and it helps them. So if at all any of you are uncomfortable using your hands, we do have cutlery, but I would still welcome all of you to experience the food with your hands as well. Yeah. No. Yeah, and if I can also request all of you to move to the tables, and then we will start our service shortly, and we will also hear from Ishwar throughout the meal to kind of give you the feeling of, what is it that you're eating, but not, hold you off on eating by itself, but then, you just to be a little bit more mindful about, what is it that you are putting into your body. So, yeah, I request all of you to please take your seats on the tables. Thank you. Some whatever gluten is there. Yes, we have a traditional cereal. We also need to knead it more. Yes, because More the so the normal, no gluten. has less gluten. Yeah. So if you take normal wheat, you take maybe a minute in the machine, and with the other one you take 6. There's 6 times more, so that it produces the same Texture. What about? Very good. Very good. Very fine, thank you. Spice level was okay Okay. for me. Okay. Spice level is okay. Yeah. Finger millet sweet. Very good, yes. वो आपको सांभर पसंद लगा वो? बहुत अच्छा बहुत ओके. very और रागी बाल्स के साथ. yeah I've never had it ओके. कभी नहीं हाँ. खाया बहुत इजी है. Yeah. कोई घर में दूध हो तो easy नहीं है मगर नहीं, वो दूध हो तो फट से 10 मिनट में हो जाता है. Garlic. ಓ ಸಾಂಬಾರ್ बनाना ಸಾಂಬಾರ್ ಮಾಡಿದ್ವಲ್ಲ ಅದೇ ಮುದ್ದೆ garlic ಜೊತೆಗೆ. ಇತ್ತಲ್ವೇ ಅದು? ಗಾರ್ಲಿಕ್ ನಮ್ಗೆ ಇಷ್ಟಪಟ್ಟರೆ ಹಾಕೋಬೋದು. ಅಕ್ಕಿ ನೆನೆಸಿರೋ ಅಕ್ಕಿ ಇರುತ್ತಲ್ಲ, ಆ ಅಕ್ಕಿ ಬ್ಲ್ಯಾಕ್ ಪೆಪ್ಪರು ಅದನ್ನು ಹಾಕ್ಕೊಂಡು ಹಸಿಮೆಣಸು, ಗ್ರೀನ್ ಚಿಲ್ಲಿ, green chili ಹಾಂ, okay ಬ್ಲ್ಯಾಕ್ ಪೆಪ್ಪರ್, black pepper गार्लिक, garlic सोक्ड राइस, एक स्पून. हाँ, एक घर में 5 मेंबर्स हो तो 1 चम्मच सोक्ड राइस. soaked rice. हाँ, और पीस के दूध में डालना. ah सिर्फ एक बॉयल हो गया. किसी भी वेजिटेबल बॉयल करके डाल सकते हैं उसमें. wow हाँ. it was very good very good Thank you. yeah.
ಮಳೆ ಬರ್ತಾ ಇದೆ, ಮಳೆ ಮಳೆ ಮಳೆ. ಇಲ್ಲಿಂದ ಹೊರಡಬೇಕೀಗ. ತುಂಬ ಮಳೆ.